ಸ್ನೇಹಿತರೆ ನಮಸ್ಕಾರ. ಉತ್ತರ ಬೆಂಗಳೂರಿನ ಅಸಲಿ ಗತ್ತು ಮತ್ತು ರಾಯಲ್ ವೈಬ್ ನೋಡಬೇಕಾ? ಹಳೆಯ ಬೆಂಗಳೂರಿನ ಶಿಸ್ತು ಮತ್ತು ಇಂದಿನ ಜನರ ಗಡಿಬಿಡಿ ಎರಡನ್ನೂ ಇಲ್ಲಿ ಅನುಭವಿಸಬಹುದು. ಮೇಕ್ರಿ ಸರ್ಕಲ್ ದಾಟಿದ್ರೆ ಸಾಕು, ಹಸಿರು ಮರಗಳ ಸಾಲು ಮತ್ತು ಜನಜಂಗುಳಿಯಿಂದ ಕೂಡಿದ ರಸ್ತೆಗಳು ನಿಮ್ಮನ್ನ ಸ್ವಾಗತಿಸುತ್ತವೆ. ಇದು ಕೇವಲ ಬಡಾವಣೆಯಲ್ಲ, ಇದೊಂದು ದೊಡ್ಡ ಸ್ಟೇಟಸ್ ಸಿಂಬಲ್. ಇಲ್ಲಿನ ಪ್ರತಿ ಬ್ಲಾಕ್ನಲ್ಲೂ ಹಳೆಯ ಬೆಂಗಳೂರಿನ ಘಮ ಇಂದಿಗೂ ಜೀವಂತವಾಗಿದೆ. ಈ ಗಲ್ಲಿಗಳಲ್ಲಿ ಓಡಾಡಿದ್ರೆ ನಿಮಗೆ ಇಲ್ಲಿನ ಸಾಂಸ್ಕೃತಿಕ ಗತ್ತು ಅರಿವಾಗ್ತದೆ. ಈ ಏರಿಯಾ ತನ್ನ ಶ್ರೀಮಂತಿಕೆಯಿಂದಲೇ ಎಲ್ಲರನ್ನೂ ಆಕರ್ಷಿಸುತ್ತದೆ. ಇಲ್ಲಿನ ಗಾಳಿಯಲ್ಲಿನ ಅಪ್ರಶಾಂತತೆ ಮತ್ತು ಜನರ ಜೀವನ ಶೈಲಿ ನೋಡೋದೇ ಒಂದು ವಿಶೇಷ ಅನುಭವ. ಉತ್ತರ ಬೆಂಗಳೂರಿನ ಅಸ್ಮಿತೆಯಾಗಿರುವ ಈ ಬಡಾವಣೆ ನಗರದ ಯಾವುದೇ ಮೂಲೆಯಿಂದ ಬಂದವರಿಗೂ ತನ್ನವನೆಂಬ ಭಾವನೆ ಮೂಡಿಸುತ್ತದೆ. ಹೆಸರಿನ ಹಿಂದೆ ಅಡಗಿರುವ ಆ ಕವಿತ್ವದ ರೋಚಕ ಕತೆ. ಆರ್ಟಿ ನಗರಕ್ಕೆ ವಿಶ್ವವಿಖ್ಯಾತ ನೊಬೆಲ್ ವಿಜೇತ ಕವಿ ರವೀಂದ್ರನಾಥ ಟ್ಯಾಗೂರ್ ಅವರ ಹೆಸರನ್ನ ಇಡಲಾಗಿದೆ. 1970ರ ದಶಕದ ಕೊನೆಯಲ್ಲಿ ಬಿಡಿಎ ಈ ಬಡಾವಣೆಯನ್ನ ಅತ್ಯಂತ ಯೋಜಿತವಾಗಿ ನಿರ್ಮಿಸಿತು. ಅಂದು ಇದು ಕೇವಲ ಗುಲಾಬಿ ತೋಟಗಳು ಮತ್ತು ಖಾಲಿ ಮೈದಾನಗಳಿಂದ ತುಂಬಿದ್ದ ಪ್ರಶಾಂತ ಜಾಗವಾಗಿತ್ತು. ಇವತ್ತು ಇದು ಬೆಂಗಳೂರಿನ ಪ್ರಮುಖ ವಾಣಿಜ್ಯ ಮತ್ತು ವಸತಿ ಕೇಂದ್ರವಾಗಿ ಹೆಮ್ಮೆಯಿಂದ ಬೆಳೆದಿದೆ. ಗಂಗಾನಗರ ಮತ್ತು ಸುಲ್ತಾನ್ ಪಾಳ್ಯದ ಹಳೆಯ ಹಳ್ಳಿಗಳ ಮಧ್ಯೆ ಈ ಸುಂದರ ಬಡಾವಣೆ ಅರಳಿದ್ದು ಒಂದು ದೊಡ್ಡ ಇತಿಹಾಸವೇ ಸರಿ. ಈ ಪ್ರದೇಶದ ಹಳೆಯ ಮ್ಯಾಪ್ ನೋಡಿದ್ರೆ ನಮಗೆ ಅಂದಿನ ಪ್ಲಾನಿಂಗ್ ಎಷ್ಟು ಅದ್ಭುತವಾಗಿತ್ತು ಅಂತ ತಿಳಿಯುತ್ತದೆ. ಅಂದಿನಿಂದ ಇಂದಿನವರೆಗೂ ಆರ್ಟಿ ನಗರ ತನ್ನ ಘನತೆಯನ್ನ ಕಿಂಚಿತ್ತೂ ಕಡಿಮೆ ಮಾಡಿಕೊಂಡಿಲ್ಲ. ಬದಲಾಗಿ ದಿನದಿಂದ ದಿನಕ್ಕೆ ಹೊಸ ಮೆರುಗನ್ನ ಪಡೆದುಕೊಳ್ತಿದೆ. ಗಣ್ಯರ ನೆಲೆವೀಡು, ಎಂಎಲ್ಎ ಲೇಔಟ್ ಮತ್ತು ಪ್ರಶಾಂತತೆ. ಆರ್ಟಿ ನಗರದ ಎಂಎಲ್ಎ ಲೇಔಟ್ ಅನ್ನೋ ಜಾಗಕ್ಕೆ ಹೋಗೋದನ್ನ ಮಿಸ್ ಮಾಡಬೇಡಿ. ಇಲ್ಲಿ ಅನೇಕ ರಾಜಕಾರಣಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳ ಭವ್ಯವಾದ ಬಂಗ್ಲೆಗಳಿವೆ. ಇಲ್ಲಿನ ರಸ್ತೆಗಳು ಅಗಲವಾಗಿವೆ ಮತ್ತು ಮರಗಳು ಹಗಲಲ್ಲೂ ತಂಪಾದ ನೆರಳು ನೀಡುತ್ತವೆ. ನಗರದ ಹೃದಯ ಭಾಗಕ್ಕೆ ಹತ್ತಿರದಲ್ಲಿದ್ರೂ ಇಲ್ಲಿರೋ ಶಾಂತಿ ನಿಮಗೆ ಬೇರೆಲ್ಲಿಯೂ ಸಿಗಲ್ಲ. ಪ್ರತಿ ಬಿಲ್ಡಿಂಗ್ ಕೂಡ ಒಂದೊಂದು ಕಲೆಯಂತೆ ಕಂಗೊಳಿಸುತ್ತದೆ. ಇಲ್ಲಿನ ಪಾರ್ಕ್ಗಳಲ್ಲಿ ಸಂಜೆ ಹೊತ್ತು ವಾಕಿಂಗ್ ಮಾಡೋದು ಒಂದು ರೀತಿಯಲ್ಲಿ ಸುಂದರ ಅನುಭವ ನೀಡುತ್ತದೆ. ಇಲ್ಲಿನ ಶಾಂತತೆ ಈ ಲೇಔಟ್ಗೆ ಜೀವ ತುಂಬುತ್ತದೆ. ಈ ಭಾಗದ ಸ್ವಚ್ಛತೆ ಮತ್ತು ಭದ್ರತೆ ನಗರದ ಇತರ ಪ್ರದೇಶಗಳಿಗೆ ಮಾದರಿಯಾಗಿದೆ. ಗಣ್ಯರ ವಾಸಸ್ಥಳವಾಗಿರೋದ್ರಿಂದ ಇಲ್ಲಿನ ವಾತಾವರಣವು ಯಾವಾಗಲೂ ಗಾಂಭೀರ್ಯದಿಂದ ಕೂಡಿರುತ್ತದೆ. ಇದು ಆರ್ಟಿ ನಗರದ ಅಸಲಿ ಗತ್ತನ್ನ ಪ್ರತಿಬಿಂಬಿಸುತ್ತದೆ. ಫುಡ್ ಲವರ್ಸ್ ಪಾಲಿನ ಸ್ವರ್ಗ ಮತ್ತು ಶಾಪಿಂಗ್ ಗದ್ದಲ. ಆರ್ಟಿ ನಗರದ ಮುಖ್ಯ ರಸ್ತೆ ವ್ಯಾಪಾರದ ದೊಡ್ಡ ಸಾಗರ. ಇಲ್ಲಿ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಮಳಿಗೆಗಳಿಂದ ಹಿಡಿದು ಲೋಕಲ್ ಅಂಗಡಿಗಳವರೆಗೂ ಎಲ್ಲವೂ ಇವೆ. ಇನ್ನು ಆಹಾರದ ವಿಷಯಕ್ಕೆ ಬಂದ್ರೆ ಆರ್ಟಿ ನಗರವು ಸುಪ್ರಸಿದ್ಧ ಫುಡ್ ಹಬ್ ಆಗಿ ಬದಲಾಗಿದೆ. ನೀವು ನಾನ್ ವೆಜ್ ಪ್ರಿಯರಾಗಿದ್ರೆ ಇಲ್ಲಿನ ಕಬಾಬ್ ಸೆಂಟರ್ಗಳು ಮತ್ತು ಬಿರಿಯಾನಿ ಹೋಟೆಲ್ಗಳಿಗೆ ಖಂಡಿತ ಫ್ಯಾನ್ ಆಗ್ತೀರಾ. ಎಂಪೈರ್ ಹೋಟೆಲ್ ಇಂದ ಹಿಡಿದು ಸಣ್ಣ ಗಾಡಿಗಳವರೆಗೆ ರುಚಿ ಸಖತ್ತಾಗಿರುತ್ತೆ. ಸಂಜೆ ಹೊತ್ತಿನ ರಸ್ತೆಯ ಗದ್ದಲ ಮತ್ತು ಜನರ ಓಡಾಟ ನೋಡಲು ಮೈಯಲ್ಲಿ ಚೈತನ್ಯ ಬರ್ತದೆ. ಮದುವೆ ಶಾಪಿಂಗ್ ಅಥವಾ ದಿನಬಳಕೆಯ ವಸ್ತುಗಳಿಗೆ ಈ ಮಾರ್ಕೆಟ್ ಅತ್ಯಂತ ಪ್ರಸಿದ್ಧವಾಗಿದೆ. ಆಹಾರ ಪ್ರಿಯರಿಗೆ ಇಲ್ಲಿನ ರುಚಿ ಸದಾ ಕಾಲಕ್ಕೂ ನೆನಪಿರುತ್ತದೆ. ಅದಕ್ಕಾಗಿಯೇ ಸಂಜೆ ಹೊತ್ತು ಇಲ್ಲಿ ಕಾಲಿಡಲು ಕೂಡ ಜಾಗ ಇರೋದಿಲ್ಲ. ಅರಮನೆಯ ನೆರೆಹೊರೆ ಮತ್ತು ಕನೆಕ್ಟಿವಿಟಿ ಮ್ಯಾಜಿಕ್. ಆರ್ಟಿ ನಗರವು ವಿಶ್ವವಿಖ್ಯಾತ ಬೆಂಗಳೂರು ಅರಮನೆಗೆ ಮತ್ತು ಪ್ಯಾಲೇಸ್ ಗ್ರೌಂಡ್ಸ್ಗೆ ತುಂಬಾನೇ ಹತ್ತಿರದಲ್ಲಿದೆ. ಅಲ್ಲಿ ನಡೆಯೋ ಮದುವೆಗಳು ಅಥವಾ ಮ್ಯೂಸಿಕ್ ಕಾನ್ಸರ್ಟ್ಗಳಿಗೆ ಹೋಗೋದು ಇಲ್ಲಿನ ಜನರಿಗೆ ಕೇವಲ 5 ನಿಮಿಷದ ಕೆಲಸ. ಜೊತೆಗೆ ಹೆಬ್ಬಾಳ ಫ್ಲೈಓವರ್ ಮತ್ತು ಮೇಕ್ರಿ ಸರ್ಕಲ್ ಹತ್ತಿರ ಇರೋದ್ರಿಂದ ವಿಮಾನ ನಿಲ್ದಾಣಕ್ಕೆ ಹೋಗೋರಿಗೂ ಇದೊಂದು ಸುಲಭದ ದಾರಿ. ಮೆಜೆಸ್ಟಿಕ್ ಅಥವಾ ಎಂಜಿ ರೋಡ್ಗೆ ಹೋಗಲು ಬಿಎಂಟಿಸಿ ಬಸ್ಗಳ ಬಲಿಷ್ಠ ಸಂಪರ್ಕ ಇದೆ. ಹಳೆಯ ನೆಮ್ಮದಿ ಮತ್ತು ಹೊಸ ಕಾಲದ ಆಧುನಿಕ ವೇಗ ಎರಡನ್ನೂ ಇದು ಅಚ್ಚುಕಟ್ಟಾಗಿ ಅಳವಡಿಸಿಕೊಂಡಿದೆ. ನಗರದ ಕೇಂದ್ರ ಭಾಗಕ್ಕೆ ಈ ಪ್ರದೇಶವು ಪ್ರವೇಶ ದ್ವಾರದಂತೆ ಕಾರ್ಯನಿರ್ವಹಿಸುತ್ತಿದೆ. ಶಿಕ್ಷಣದ ಕಾಶಿ ಮತ್ತು ಭವಿಷ್ಯದ ಸ್ಮಾರ್ಟ್ ಅಭಿವೃದ್ಧಿ. ರವೀಂದ್ರನಾಥ ಟ್ಯಾಗೂರ್ ನಗರವು ಕೇವಲ ವಾಸಕ್ಕೆ ಮಾತ್ರವಲ್ಲದೆ ಗುಣಮಟ್ಟದ ಶಿಕ್ಷಣಕ್ಕೂ ಅಷ್ಟೇ ಹೆಸರುವಾಸಿ. ಇಲ್ಲಿನ ಸುತ್ತಮುತ್ತ ಅನೇಕ ಪ್ರತಿಷ್ಠಿತ ಹೈಸ್ಕೂಲ್ ಮತ್ತು ಎಂಜಿನಿಯರಿಂಗ್ ಕಾಲೇಜುಗಳು ನೆಲೆಸಿವೆ. ಇದು ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ರೂಪಿಸಲು ನೆರವಾಗ್ತಿದೆ. 2026ರ ಹೊತ್ತಿಗೆ ಮುಂಬರುವ ಸಬ್ ಅರ್ಬನ್ ರೈಲು ಮತ್ತು ಮೆಟ್ರೋ ಯೋಜನೆಗಳು ಈ ಪ್ರದೇಶದ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಿಸಿವೆ. ಇಲ್ಲಿನ ಜನರಲ್ಲಿ ಒಂದು ವಿಶಿಷ್ಟವಾದ ಸಮುದಾಯ ಪ್ರೇಮ ಇದೆ. ಅದು ಹಬ್ಬ ಹರಿದಿನಗಳಲ್ಲಿ ಮತ್ತು ವೀಕೆಂಡ್ ಸಂಜೆಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ನಗರದ ಅಭಿವೃದ್ಧಿ ಎಷ್ಟೇ ವೇಗವಾಗಿದ್ರೂ ಆರ್ಟಿ ನಗರ ತನ್ನ ಹಸಿರು ಮತ್ತು ಸಾಂಸ್ಕೃತಿಕ ಬೇರುಗಳನ್ನ ಎಂದಿಗೂ ಬಿಟ್ಕೊಟ್ಟಿಲ್ಲ. ಇದು ನಿಜಕ್ಕೂ ಬೆಂಗಳೂರಿನ ಅತ್ಯಂತ ವಾಸಯೋಗ್ಯ ಮತ್ತು ನಂಬಿಕಸ್ಥ ಏರಿಯಾ ಆಗಿದೆ. ಆರ್ಟಿ ನಗರವು ಹಳೆಯ ಬೆಂಗಳೂರಿನ ನೆಮ್ಮದಿ ಮತ್ತು ಹೊಸ ಕಾಲದ ಆಧುನಿಕ ವೇಗ ಎರಡನ್ನೂ ಅಚ್ಚುಕಟ್ಟಾಗಿ ಸೇರಿಸಿರೋ ಒಂದು ಅದ್ಭುತ ಲೋಕ. ಇಲ್ಲಿನ ಹಸಿರು ಪರಿಸರ, ರುಚಿಕರ ಆಹಾರ ಮತ್ತು ಜನರ ಪ್ರೀತಿಯೇ ಈ ಏರಿಯಾವನ್ನ
ಉತ್ತರ ಬೆಂಗಳೂರಿನ ಕಿರೀಟ ಪ್ರಾಯವನ್ನಾಗಿ ಮಾಡಿದೆ. ನೀವು ಹೊಸಬರಾಗಿ ಇಲ್ಲಿಗೆ ಬಂದರೂ ಈ ಏರಿಯಾ ನಿಮ್ಮನ್ನ ತನ್ನವನ್ನನ್ನಾಗಿ ಮಾಡಿಕೊಳ್ಳೋದು ಖಚಿತ. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ? RT ನಗರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ.